ಇನ್ನೊಂದು ಇಲ್ಲಿ ಮೇಲೆ ಒಂದು ಸ್ವಲ್ಪ ಗುಳ್ಳೆ ಊಟ ಮಾಡಕ್ ಆಯ್ತಿರ್ಲಿಲ್ಲ. ಎಲ್ಲಿ ಕುತ್ಕೊಳ್ಳೋಣ ಅಲ್ಲಿ ಬೀಳೋಣ ಅನ್ನಿಸೋದು. ಅದು ಒಂದೇನೋ ಗುಳ್ಳೆ ಆಗಿದ್ದು ಹೊಡ್ಕೊಂಬಿಟ್ಟಿತ್ತು ಕೆಳಗಡೆ ದರ್ಪಕ್ಕೋಸ್ ಕೆಳಗಡೆ. ಇಲ್ಲಿಗೆ ಗೊತ್ತಾಯ್ತು, ಇಲ್ಲಿಗೆ ಬಂದು ಈಗ ಊಟ ಮಾಡ್ತೀವಿ, ಹೊಟ್ಟೆ ತುಂಬ ಇದು ಮಾಡ್ತೀವಿ. ಮನೇಲಿ ಒಂದು ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊತೀವಿ. ನಮಸ್ತೆ. ಮಂಗಳ ಬಿಡ್ದಿ ಪಕ್ಕ ಇಟ್ಟು ಮಾಡ ವಯಸ್ಸು ಒಂದು 45 ಆಗಿರ್ಬೋದು. ಮೊದ್ಲು ಒಂದ್ ಸ್ವಲ್ಪ ಇದಾಗಿತ್ತು, ಯಾಕೋ ಅದು ಹೊಡ್ಕೊಬಿಟ್ಟಿತ್ತು. ಅದು ಒಂದೇನೋ ಗುಳ್ಳೆ ಆಗಿದ್ದು ಹೊಡ್ಕೊಬಿಟ್ಟಿತ್ತು ಕೆಳಗಡೆ ದರ್ಪಕ್ಕೋಸ್ ಕೆಳಗಡೆ. ಆಮೇಲೆ ದೊಡ್ಡ ಆಸ್ಪತ್ರೆಗೆ ತೋರಿಸ್ತು. ಕೀಮೋ ಕೊಟ್ಟಿ ಎಲ್ಲ ಆಯ್ತು. 2 ವರ್ಷ ಆಯ್ತು. ಮುಸರ್ ತುಪ್ಪಿ ಅದಕ್ಕೆ ಇಲ್ಲಿಗೆ ಈ ಆಸ್ಪತ್ರೆಗೆ ಬಂದ. ಗುಳ್ಳೆ ಆಗಿತ್ತು ಕೆಳಗಡೆ. ನೋಡ್ಕೊಂಡಿಲ್ಲ, ಏನೋ ಅಂತ ಗೊತ್ತಾಗ್ದೆ ನಾವಿತ್ತು. ದಿನಂತಾನೆ ಲೆಕ್ಕ ಹಾಕೊಳ್ಳಿಲ್ಲ ನಾವು, ನಮ್ಗೆ ಗೊತ್ತಾಗ್ದೆ ಹೋಯ್ತು. ಆಮೇಲೆ ಗೊತ್ತಾಯ್ತು. ಫಸ್ಟ್ ಚನ್ನಪಟ್ಟಣ ತೋರಿಸ್ತು, ಆಮೇಲೆ ಇಲ್ಲ ಅಲ್ಲಿಗೆ ಬರ್ಕೊಟ್ರು, ದೊಡ್ಡ ಆಸ್ಪತ್ರೆ ಬರ್ಕೊಟ್ರು. ಅಲ್ಲೇ ಆಪರೇಷನ್ ಮಾಡ್ಬೇಕು ಅಂದ್ರು. ಆಗಲ್ಲ, ನಮ್ಗೂ ಸ್ವಲ್ಪ ದುಡ್ಡು ಇದಾಯ್ತು, ಕಷ್ಟ ಆಯ್ತು. ಅದಕ್ಕೆ ಸ್ವಲ್ಪ ಇದ್ ಮಾಡ್ಬಿಟ್ಟು ಅದನ್ನೇ ಚೆನ್ನಾಗ್ ವಾಸಿ ಆಯ್ತು. ಇದಾಗಿತ್ತಲ್ಲ ಅದು ವಾಸಿ ಆಗೋಯ್ತು. ಇನ್ನೊಂದು ಇಲ್ಲಿ ಮೇಲೆ ಒಂದು ಸ್ವಲ್ಪ ಗುಳ್ಳೆ ಅದು ಇವಾಗ ಅದಕ್ಕೆ ತೋರಿಸ್ತಾ ಇದ್ರು. ಪರವಾಗಿಲ್ಲ, ಇವಾಗ ಚೆನ್ನಾಗಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಚೆನ್ನಾಗೇ ಇದ್ದೀನಿ. ಯಾಕಂತಾನೆ ಅಲ್ಲ, ನಮ್ಮ ಮಗಾರ್ ಗೊತ್ತು, ನಮ್ಗೇನು ಹೇಳಲ್ರ ಅವ್ರು. ಮನೆಯಲ್ಲಿ ನಮ್ಮ ಯಜಮಾನ್ರು ನಮ್ಮ ಮಗಾರ್ ಬಂದವರಲ್ಲ, ಅವ್ರು ನೋಡ್ಕೊತಾರೆ. ಅಲ್ಲೇ ಅಂತ ತೋರ್ಸುದು, ಆಮೇಲೆ ಇಲ್ಲಿಗೆ ಇದಾದದ್ದು. ಅಲ್ಲಿ ತೋರ್ಸ್ಬಿಟ್ಟು ಇಲ್ಲಿಗೆ ಗೊತ್ತಾಯ್ತು, ಇಲ್ಲಿಗೆ ಬಂದು. ಕರೆಂಟು ಕೀಮು ಎಲ್ಲ ಆಯ್ತು. ಅವ್ರು ನಮ್ಮ ಮಗಾರ್ ಗೊತ್ತಲ್ಲ, ಯಾರೋ ಹೇಳಿ ಫೋನ್ ಮಾಡಿ ಇದ್ ಮಾಡಿದ್ರು. ಅದಕ್ಕೆ ಇಲ್ಲಿಗೆ ಬಂತ. 1.5 ತಿಂಗಳೇನೋ ಆಯ್ತು. ಆಗ ಒಂದ್ ಸ್ವಲ್ಪ ಹುಷಾರಿರ್ಲಿಲ್ಲ, ಈಗ ಒಂದ್ ಸ್ವಲ್ಪ ಹುಷಾರಾಗಿದ್ದೀನಿ. ಅವಾಗ ಒಂದ್ ಸ್ವಲ್ಪ ಇದಾಗಿತ್ತು, ಏನೋ ಅದೇ ಮಾಮೂಲಿ, ಅದು ಇದು ಸುಸ್ತು, ಊಟ ಮಾಡಕ್ ಆಯ್ತಿರ್ಲಿಲ್ಲ. ಎಲ್ಲಿ ಕುತ್ಕೊಳ್ಳೋಣ ಅಲ್ಲಿ ಬೀಳೋಣ ಅನ್ನಿಸೋದು. ಈಗ ಊಟ ಮಾಡ್ತೀವಿ, ಹೊಟ್ಟೆ ತುಂಬ ಇದ್ ಮಾಡ್ತೀವಿ. ಮನೇಲಿ ಒಂದ್ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊತೀವಿ. ಇವಾಗೇನ್ ಸುಸ್ತಿಲ್ಲ, ಆರಾಮಾಗಿದ್ದಿ. ನೆನ್ನೆಯಿಂದ ಸ್ವಲ್ಪ ಕಿಬ್ರಿನೈತೆ, ಅಲ್ಲಿಗೆ ಹೇಳ್ದೆ ನಿನ್ನೆಯಿಂದ. ಓಕೆ, ಅದೇ ಮಾಮೂಲಿ ಇದನ್ನೇ ಕಂಟಿನ್ಯೂ ಮಾಡ್ರಿ ಅಂತ ಹೇಳವ್ರೆ. ಖುಷಿ. ಆಯ್ತು.